ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತಿನ ದಿವಸ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂತಹ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಜ್ ತಾಲೂಕಿನ ಹಿರಣ್ಯಕೇಶಿಯ ಪುಣ್ಯ ತೀರದಲ್ಲಿರುವಂತಹ ನೂಲ್ ಗ್ರಾಮಕ್ಕೆ ಬಂದಿದ್ದೀವಿ. ಈ ನೂಲ್ ಗ್ರಾಮದಲ್ಲಿ ಬಹಳ ಪುರಾತನವಾದಂತಹ ಒಂದು ಮಠ ಇದೆ. ಆ ಮಠದ ಹೆಸರೇ ಸುರಗೀಶ್ವರ ಸಂಸ್ಥಾನ ಮಠ. ಆ ಸುರಗೀಶ್ವರ ಸಂಸ್ಥಾನದ ಮಠದ ಬಗ್ಗೆ ನಾವು ಇವತ್ತಿನ ದಿವಸ ಈ ವಿಡಿಯೋ ಮುಖಾಂತರ ತಿಳಿಸಲು ಬಯಸ್ತಾ ಇದ್ದೀವಿ. ಇಲ್ಲಿ ಈ ಮಠ ಸಮಾಜದಲ್ಲಿ ಹಲವಾರು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಂಡು ಈ ಮಠ ಕಾರ್ಯನಿರತವಾಗಿದೆ. ಈ ಮಠದ ಪರಿಚಯವನ್ನು ಅಥವಾ ಈ ಮಠದ ಗುರು ಪರಂಪರೆಯನ್ನು ಹಾಗೂ ಈ ಮಠದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳನ್ನು ನಾವು ಈ ಮಠದ ಮಠಾಧೀಶರನ್ನು ಸಂದರ್ಶಿಸಿ ಅವ್ರನ್ನ ಭೇಟಿಯಾಗಿ ಈ ಮಠದ ಮಾಹಿತಿಯನ್ನು ಕೇಳ್ಕೊಳ್ಳೋಣ ಬನ್ನಿ. ಒಂದು ರೌಂಡ್ ಹಿಡ್ಕೊಂಡು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಭಕ್ತಾದಿಗಳ ಆಧ್ಯಾತ್ಮಿಕ ಕೇಂದ್ರ ಬಿಂದು ಆಗಿರುವಂತಹ ಸುರಗೀಶ್ವರ ಸಂಸ್ಥಾನದ ಕರ್ತೃಗದ್ದೆಗೆ ನಾವು ದರ್ಶನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇದೇ ಸುರಗೀಶ್ವರದ ಕರ್ತೃಗದ್ದೆಗೆ. ನಾವು ಈ ಪ್ರಸ್ತುತ ಈ ಮಠದ ಪರಂಪರೆಗೆ ಇಲ್ಲಿ ಗುರು ಪರಂಪರೆಯಲ್ಲಿರುವಂತಹ ಈ ಪ್ರಸ್ತುತ ಮಠಾಧೀಶರಾಗಿರತಕ್ಕಂತಹ ಷಟಸ್ಥಲ ಬ್ರಹ್ಮಿ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂದರ್ಶನವನ್ನು ಪಡ್ಕೊಂಡು ಈ ಸುರಗೀಶ್ವರ ಸಂಸ್ಥಾನ ಮಠದ ಮಾಹಿತಿಯನ್ನು ಹಾಗೂ ಸಂಸ್ಥಾನದ ಸ್ಥಾಪನೆ ಯಾವಾಗಾಯಿತು ಹಾಗೂ ಸಾಮಾಜಿಕ ಧಾರ್ಮಿಕ ಈ ಮಠದ ನಡೆಯುವಂತಹ ಕಾರ್ಯಗಳ ಬಗ್ಗೆ ನಾವು ಸಂದರ್ಶನ ಮಾಡೋಣ ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತಿನ ದಿವಸ ಸುರಗೀಶ್ವರ ಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ ಬರುವಂತಹ ಪ್ರಸ್ತುತ ಪೀಠಾಧೀಶರಾಗಿರುವಂತಹ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಈ ಮಠದ ಬಗ್ಗೆ ಸಂದರ್ಶನವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ಬನ್ನಿ ಆ ಗುರುಗಳಿಗೆ ಈ ಮಠದ ಬಗ್ಗೆ, ಮಠದ ಕಾರ್ಯದ ಬಗ್ಗೆ ನಾವು ಸಂದರ್ಶನದ ಮುಖಾಂತರ ನಾವು ಕೇಳೋಣ. ಪ್ರಾತಸ್ಮರಣೀಯ ಜಗದ್ಗುರು ಪಂಚ ಆಚಾರ್ಯರನ್ನು ಹಾಗೂ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿ, ಈ ರಾಷ್ಟ್ರವನ್ನು ಬೆಳಗಿರುವಂಥ ಎಲ್ಲ ಸಂತಮಾಂತರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಕಾರುಣಿಕ ಯುಗ ಪುರುಷ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಭಕ್ತಿಯಿಂದ ನೆನೆಯುತ್ತಾ, ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಜ್ ತಾಲೂಕಿನ ಸುಪ್ರಸಿದ್ಧವಾಗಿರುವಂತಹ ನೂಲ ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ಭಕ್ತರ ಭಾಗ್ಯದ ನಿತ್ಯಾಗಿರುವಂಥ ಶ್ರೀ ಗುರು ಸುರಗೀಶ್ವರ ಎನ್ನ ಪರಮ ಆರಾಧ್ಯ ಗುರುವರ್ಯರಾಗಿರುವಂತಹ ಶ್ರೀ ಷಟಸ್ಥಲ ಬ್ರಹ್ಮ ಉಪಾಚಾರ್ಯ ರತ್ನ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಚೈತನ್ಯ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತು ಈ ಕಾರ್ಯಕ್ರಮವನ್ನು ಶ್ರೀಮಠದ ಪರಂಪರೆ, ಶ್ರೀಮಠದಿಂದ ನಡೆದಿರುವಂತಹ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಮಾಜಮುಖಿಯಾಗಿ ನಡೆಯುವಂಥ ಕಾರ್ಯಕ್ರಮವನ್ನು ಭಕ್ತರಿಗೆಲ್ಲರಿಗೂ ಮನ ಮುಟ್ಟುವ ಹಾಗೆ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿರುವಂತಹ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ವೇದ ಆಗಮ ಪಾಠಶಾಲೆಯ ಅಧ್ಯಾಪಕರು ಹಾಗೂ ಶ್ರೀಮಠದ ಮೇಲೆ ಅತ್ಯಂತ ಶ್ರದ್ಧೆಯುಳ್ಳುವ ಪರಮ ಶಿಷ್ಯರಾಗಿರುವಂತಹ ವೇದ ಪಂಡಿತ ಆನಂದ ಶಾಸ್ತ್ರಿಗಳಿಗೂ ಕೂಡ ಭಕ್ತಿಯಿಂದ
ನಮಸ್ಕರಿಸಿ ಇವತ್ತು ನೂಲ ಸುರಗೇಶ್ವರ ಮಠ ಅಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿರುವಂಥ ಈ ಒಂದು ಶ್ರೀಮಠ ಬಹುತೇಕ ಈ ಮಠದ ಪರಂಪರೆ ಇತಿಹಾಸವನ್ನು ನೋಡಿದಾಗ ನಮ್ಮ ಗುರುಗಳಾಗಿರುವಂಥ ಚಂದ್ರಶೇಖರ್ ಅಜ್ಜಾರ್ ಹೇಳ್ತಾ ಇದ್ದರು, ಈ ಮಠದ ಪರಂಪರೆ ಇದು 100 ವರ್ಷದ್ದು 200 ವರ್ಷದ್ದಲ್ಲ. ಈ ಮಠದ ಪರಂಪರೆ 1100 ವರ್ಷದ ಅಂದರೆ 11ನೇ ಶತಮಾನದಲ್ಲಿ ಈ ಮಠವನ್ನು ಸ್ಥಾಪನೆ ಮಾಡಿದವರು ಪರಮ ಪೂಜ್ಯರು, ಯತಿಗಳು, ಶಿವಯೋಗಿಗಳು, ಮಹಾಗುರುಗಳಾಗಿರುವಂಥ ಸುರಗೇಶ್ವರ ಎನ್ನುವಂಥ ಪರಮ ಪೂಜ್ಯರಿಂದ ಶ್ರೀಮಠವನ್ನು ಸ್ಥಾಪನೆ ಮಾಡಿದರು. ಶ್ರೀಮಠದ ಇವತ್ತು ಕೂಡ ನಾವೆಲ್ಲ ಈಗ ಹೇಗೆ ಹಳೆಗನ್ನಡ ಅನ್ನುವಂತಹ ನಾವೆಲ್ಲ ನೋಡ್ತೀವಿ, ಹಾಗೆ ಮರಾಠಿ ಒಳಗೂ ಕೂಡ ಹಳೆ ಮರಾಠಿ ಒಳಗೆ ನಾವು ವಿಚಾರವನ್ನು ಅವಲೋಕಿಸಿದೊಳಗೆ 17ನೇ ಶತಮಾನದೊಳಗೆ ಶ್ರೀಮಠದ ವ್ಯಾಪ್ತಿ ಎಲ್ಲಿವರೆಗೂ ಇತ್ತಂತ ಕೇಳಿದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸುಮಾರು ಆಗಿನ ಕಾಲದೊಳಗೆ ಮರಾಠಿಯ ಮೋಡಿ ಅಕ್ಷರದೊಳಗೆ ಬರೆದಿರುವಂಥ ಈ ಮಠದ 28 ಶಾಖಾ ಮಠಗಳನ್ನು ಈ ಮಠವನ್ನು ಹೊಂದಿತ್ತು. ಕಾಲಾಂತರದಲ್ಲಿ ಗುರುಗಳಿಗೆ ಈಗಾದರೂ ಕೂಡ ಕರ್ನಾಟಕದ ಹುಕ್ಕೇರಿ ತಾಲೂಕಿನಲ್ಲಿದೆ, ಗಡಿಂಗ್ಲಾಸ್ದ ನಗರದಲ್ಲಿದೆ, ಈಗಾಗಲೂ ಸುಮಾರು 4-5 ಮಠಗಳನ್ನು ಹೊಂದಿರುವಂಥ ಮಠ, ತನ್ನದೇ ಆದಂಥ ಐತಿಹಾಸಿಕವನ್ನು ಹೊಂದಿರುವಂಥ ಮಠ. ಶ್ರೀಮಠದ ಪರಂಪರೆಯಲ್ಲಿ ಇಲ್ಲಿವರೆಗೂ ಸುಮಾರು ಪೌರಾಣಿಕ ಮತ್ತು ಇತಿಹಾಸಕ್ಕೆ ಸಿಕ್ಕಿರುವಂಥ ಸುಮಾರು ಒಂದು 22 ಗುರುವರ್ಯರು ಈ ಮಠದ ಅಲಂಕಾರವನ್ನು ಮಾಡಿಕೊಂಡು ಭಕ್ತರ ಹಿತಚಿಂತನೆಗಾಗಿ ಭಕ್ತರಿಗೆ ಪ್ರತಿಯೊಂದು ಕ್ಷಣದಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದಿದ್ದಾರೆ. ಅಂಥ ಪರಂಪರೆಯಲ್ಲಿ ನನ್ನಯ್ಯ ಮಹಾಸ್ವಾಮಿಗಳವ್ರದ್ದು, ಬಸವಲಿಂಗ ಮಹಾಸ್ವಾಮಿಗಳು, ಸಂಗನಬಸವ ಮಹಾಸ್ವಾಮಿಗಳು, ಚನ್ನ ಬಸವಲಿಂಗ ಮಹಾಸ್ವಾಮಿಗಳು, ಅದೇ ರೀತಿಯೊಳಗೆ ಪರಮ ಪೂಜ್ಯರ ಅಂದರೆ ನಮ್ಮ ಗುರುಗಳಾಗಿರುವಂಥ ಚಂದ್ರಶೇಖರ ಗುರುವರ್ಯರ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಗುರುಸಿದ್ದಯ್ಯ ಮಹಾಸ್ವಾಮಿಗಳಿಂದ ಈ ಮಠವನ್ನು ಪುನಃ ಜೀರ್ಣೋದ್ಧಾರವನ್ನುಗೊಂಡು ಈ ಮಠದ ವ್ಯಾಪ್ತಿಯನ್ನು 4-5 ರಾಜ್ಯಗಳಲ್ಲಿ ಸಂಚರಿಸಿ ಶ್ರೀಮಠವನ್ನು ಅತ್ಯಂತ ಭಕ್ತರಿಗೆ ಅನುಕೂಲವಾಗುವಂಥ ಮಾಡಿಕೊಟ್ಟಿರುವಂಥ ಪೂಜ್ಯರು ಅಂದರೆ ಗುರುಸಿದ್ದಯ್ಯ ಮಹಾಸ್ವಾಮಿಗಳವರು. ತದನಂತರ ಶ್ರೀಮಠದ ಗುರುಗಳಾಗಿ ಬಂದವರು ವೇದ ವಿದ್ವಾಂಸರು, ಜ್ಯೋತಿಷ ವಿದ್ವಾಂಸರಾಗಿರುವಂತಹ ಹಾಗೂ ಅತ್ಯಂತ ಪ್ರಕರಣ ಪಂಡಿತರಾಗಿರುವಂಥ ಪರಮ ಪೂಜ್ಯರು ಯಾರಂತ ಕೇಳಿದರೆ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಅವರ ಕಾಲಕ್ಕೆ ಈ ಮಠವನ್ನು ನಿಜಕ್ಕೂ ಹೇಳಬೇಕಂತಂದರೆ 11ನೇ ಶತಮಾನದಲ್ಲಿ ಈ ಮಠವನ್ನು ಪ್ರಾರಂಭಗೊಂಡಿತು. ಆದರೆ ಈ ಮಠದ ಕೀರ್ತಿ ಪ್ರಚಾರವನ್ನು ಗೈದವರು ಯಾರು ಅಂತ ಕೇಳಿದರೆ ಶ್ರೀಮಠದ ಶಿಖರಪ್ರಾಯವಾಗಿ ಬೆಳೆಸಿದವರು ಯಾರಂದರೆ ತಪೋರತ್ನ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರು 72ನೇ ಇಸ್ವಿ 1972ರಲ್ಲಿ ಈ ಮಠದ ಪಟ್ಟಾಭಿಷೇಕವನ್ನು ಹೊಂದುತ್ತಾರೆ. ಸುಮಾರು 40-45 ವರ್ಷಗಳ ಕಾಲ ಶ್ರೀಮಠ ಅತ್ಯಂತ ಉತ್ತುಂಗಕ್ಕೆ ಬೆಳೆಸಿ ಬರೇ ಮಠ ಬೆಳೆಸೋದಲ್ಲ, ಮಠದಿಂದ ಘಟ್ಟ ಬೆಳಿಬೇಕಲ್ಲ, ಘಟ್ಟದಿಂದ ಮಠ ಬೆಳೆಯುವಂಥ ಕುಮಾರಶಿವಗಳ ವಾಣಿಯಂತೆ ಏನು ಶಿಥಿಲಗೊಂಡಿರುವಂತಹ ಮಠ, ಭಕ್ತರೇ ನಡೆಸುವಂತಹ ಮಠ, ಇದು ಮಠ ಭಕ್ತರಿಂದಲ್ಲ ಭಕ್ತರಿಗಾಗಿಯನ್ನು ತೋರಿಸಿಕೊಟ್ಟವರು ಅಂದರೆ ಚಂದ್ರಶೇಖರ ಶಿವಾಚಾರ್ಯರು. ಅವರ ಕೀರ್ತಿ, ಅವರು ಈ ಮಠಕ್ಕೆ ಕೊಟ್ಟಿರುವಂಥ ತ್ಯಾಗ ಈ ಸಮಾಜ, ಈ ಧರ್ಮ ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನೊಳಗೆ ಅವರು ಮಾಡಿರುವಂಥ ಅನೇಕ ಕಾರ್ಯಕ್ರಮಗಳು ಏನಪ್ಪ ಅಂತಂತಂದರೆ, ಮೊಟ್ಟ ಮೊದಲು ನೂಲ ಗ್ರಾಮದೊಳಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಬಹಳಷ್ಟು ಜನರ ಕಲ್ಪನೆ ಏನಂತಂದರೆ ಸ್ವಾಮಿಗಳು ಅಂತಂದರೆ ಅವರು ಮಠದಲ್ಲಿ ಪೂಜೆ ಮಾಡೋದು, ಸ್ವಾಮಿಗಳು ಅಂತಂದರೆ ತಮ್ಮ ಧರ್ಮದ ಪ್ರಚಾರವನ್ನು ಮಾಡೋದು, ಸ್ವಾಮಿಗಳಂದರೆ ಭಕ್ತರ ಮನೆಗೆ ಅಡ್ಡಾಡೋದು ಅನ್ನೋಂಥ ಈ ಒಂದು ಸಂದರ್ಭದೊಳಗೆ ಸ್ವಾಮಿಗಳು ಮನಸ್ಸು ಮಾಡಿದರೆ, ಸ್ವಾಮಿಗಳಾದವರು ಸಂಕಲ್ಪ ಮಾಡಿದರೆ ಏನೆಲ್ಲವೂ ಮಾಡೋದಕ್ಕೆ ಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ತೋರಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ಲಿಂಗೈಕ್ಯ ಪರಮ ಪೂಜ್ಯ ಚಂದ್ರಶೇಖರ ಅಜ್ಜವರು. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತ ಕೇಳಿದರೆ,
ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರದಂಥ ಸಂದರ್ಭದೊಳಗೆ ನನ್ನ ಭಕ್ತರು ಎಲ್ಲೆಲ್ಲಿ ಹೋಗಿ ನೀರಿಗಾಗಿ ಪರದಾಡೋದು ಬೇಡ ಅಂತ ತಿಳ್ಕೊಂಡು ಸ್ವತಃ ಮಠದ ಜಮೀನಿನೊಳಗೆ ಬೋರ್ವೆಲ್ಲನ್ನು ಹಾಕಿಸಿ, ಅಂದರೆ ಇವತ್ತಿನ ಕಾಲದೊಳಗೆ ಬೋರ್ವೆಲ್ ಹಾಕ್ಸೋದು ಭಾಳ ದೊಡ್ಡ ವಿಷಯ ಅಲ್ಲ, ಆದರೆ ಈ ನೂಲಿನಂಥ ಪರಿಸರದೊಳಗೆ ಸುತ್ತಮುತ್ತ 5-6 ಕಿಲೋಮೀಟರ್ದೊಳಗೆ ನೀರಿನ ವ್ಯವಸ್ಥೆನೇ ಇರದೇ ಇರುವಂಥ ಸಂದರ್ಭದೊಳಗೆ, ಮಠದ ಯಾವುದೇ ಇನ್ಕಮ್ ಇರದೇ ಇರುವಂಥ ಸಂದರ್ಭದೊಳಗೆ ಆಗಿನ ಕಾಲದೊಳಗೆ ಒಂದು ಬೋರ್ವೆಲ್ ಹಾಕಿಸಿ 24 ಗಂಟೆನೂ ಕೂಡ 45 ವರ್ಷದವರೆಗೂ ಮತ್ತು 45 ವರ್ಷ ಅಷ್ಟೇ ಅಲ್ಲ, ಈ ಕಾಲದವರೆಗೂ ಕೂಡ ನೀರಿನ ವ್ಯವಸ್ಥೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಚಂದ್ರಶೇಖರ್ ಅಜ್ಜವ್ರು. ಅಂದರೆ ನನ್ನ ಭಕ್ತರು ಅಲ್ಲಿಗೆ ಹೋಗಿ ಅಲದಾಡಿಕೊಂಡು ನೀರು ತರೋದು ಬೇಡ, ಕುಡಿಯೋ ನೀರಿನ ವ್ಯವಸ್ಥೆ ನನ್ನ ಭಕ್ತರಿಗೆ ಆಗಬೇಕಂತ ಸಂಕಲ್ಪ ಮಾಡಿದರು. ಆ ಸಂಕಲ್ಪವನ್ನು ಎಷ್ಟರ ಮಟ್ಟಿಗೆ ಹೋಯ್ತಂದ್ರೆ ಸರ್ಕಾರದವರು ಬಂದು ಕೇಳಿದ್ರು, ಇಡೀ ಊರಿಗೆ ನೀರು ಕೊಡಾಕತ್ತೀರಿ, ನಿಮಗೇನಾದರೂ ಬಿಲ್ ತುಂಬಕ್ಕೆ ಏನಾದರೂ ಅನಾನುಕೂಲ ಆದರೆ ಅದನ್ನು ನಾವು ಬರೆಸ್ತೀವಿ, ಆ ಜಾಗವನ್ನು ನಮಗೆ ಬರೆದು ಕೊಡ್ರಿ ಅಂದಾಗ ನನ್ನ ಜೋಳಿಗೆ ಬಹಳ ಗಟ್ಟಿ ಅದ, ನನ್ನ ಭಕ್ತರ ಸಲುವಾಗಿ ನನ್ನ ಕರೆಂಟ್ ಬಿಲ್ ಅಷ್ಟೇ ಅಲ್ಲ, ಅವ್ರ ಸಲುವಾಗಿ ಏನಾದರೂ ಶ್ರಮಿಸೋದಕ್ಕೆ ನಾನು ಇನ್ನೂ ಪ್ರಯತ್ನ ಪಡ್ತೀನಂತ ಮಾತನ್ನು ಕೊಟ್ಟಿರೋರು ಚಂದ್ರಶೇಖರ ಶಿವಾಚಾರ್ಯ. ಅಷ್ಟೇ ಅಲ್ಲ, ವೀರಶೈವ ಧರ್ಮವನ್ನು, ಸನಾತನ ಧರ್ಮವನ್ನು ಉಳಿಬೇಕು, ಸನಾತನ ಧರ್ಮ ಬೆಳಿಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಮಠದೊಳಗೆ ಸುಮಾರು ಇವತ್ತಿನ ದಿನದೊಳಗೂ ಸಾವಿರಾರು ವಿದ್ಯಾರ್ಥಿಗಳನ್ನು ವೇದ ವಿದ್ಯೆಯನ್ನು ಕಲಿಸೋದ ಅಷ್ಟೇ ಅಲ್ಲ, ಈ ವೇದ ವಿದ್ಯೆ ಕಲಿತು ನೀನು ಸುಧಾರಣೆ ಆಗೋದಲ್ಲ, ಇಡೀ ಊರನ್ನು ಸುಧಾರಣೆ ಮಾಡಬೇಕು. ಪುರೋಹಿತ ಅಂತಂದರೆ ಪುರದ ಹಿತವನ್ನು ಬಯಸಬೇಕು, ಅಂದರೆ ಊರಿನ ಹಿತವನ್ನು ಬಯಸ್ಬೇಕಂತ ತಿಳ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ವತಃ ಅವರೇ ವೇದ ಅಧ್ಯಯನವನ್ನು ಮಾಡಿಸಿ ವೇದ ವಿದ್ಯೆಯನ್ನು ಕಲಿಸಿ ವೇದ ಬ್ರಹ್ಮ ಆದರೂ ಶಟಸ್ಥಲ ಬ್ರಹ್ಮ ಆದರೂ ಭಕ್ತರಿಗೆ ಭಾಗ್ಯದ ನಿಧಿ ಆಗಿರುವಂಥವ್ರು ಯಾರಂದರೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರ ಆಶೀರ್ವಾದದಿಂದ ಇವತ್ತು ಶ್ರೀಮಠ ಅತ್ಯಂತ ಉತ್ತುಂಗಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಇತ್ಯಾದಿ ರಾಜ್ಯಗಳಗೂ ಕೂಡ ಮಠದ ಒಂದು ಕಾರ್ಯ ಪ್ರಾರಂಭವಾಗಿದೆ. ಈ ನಿಟ್ಟಿನೊಳಗೆ ಗುರುಗಳ ಪರಂಪರೆ ಅನ್ನೋದನ್ನು ತಮಗೆ ಈ ಮೂಲಕ ತಿಳಿಪಡಿಸ್ತಾ ಇದ್ದೀವಿ. ಓಕೆ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ಅಥವಾ ನಾವು ಕೇಳ್ಪಟ್ವಿ ಉಪಾಚಾರ್ಯ ರತ್ನ ಅಂತ ಬಿರುದನ್ನು ಸಹಿತ ಶ್ರೀ ಕಾಶಿ ಜಗದ್ಗುರುಗಳು ಅವರಿಗೆ ಬೋಧಿಸಿದ್ದಾರೆ. ಅದೇ ರೀತಿ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳಾಗಲಿ ಅಥವಾ ಸಮಾಜೋನ್ಮುಖಿ ಮಾಡಿರುವಂಥ ಕೆಲಸಗಳ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಅವರು ನಾವೆಲ್ಲ ಈಗ ಆಗಿನ ಕಾಲದಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ಬೆಂಗಳೂರಿನೊಳಗೆ ಮಹಾರಾಜ ಕಾಲೇಜದೊಳಗೆ ಅವ್ರು ಕಲೆ ಹಾಕಿದ್ರು. ಕಲಿಯುವಂಥ ಸಂದರ್ಭದೊಳಗೆ 3 ಸುವರ್ಣ ಪದಕವನ್ನು ತಗೊಂಡಿರುವಂಥ ಗುರುಗಳಂದರೆ ಅದು ಚಂದ್ರಶೇಖರ್ ಗುರುಗಳು. ಅಂದರೆ ಶೈಕ್ಷಣಿಕವಾಗಿ ಅತ್ಯಂತ ವಿದ್ಯಾರ್ಥಿ ಜೀವನದೊಳಗಿನ ಕೂಡ ಬಾಲ್ಯದಲ್ಲೇ ತುಂಬ ಚಟುವಟಿಕೆಗಳಿಂದ 3 ಸುವರ್ಣ ಪದಕವನ್ನು ಮಹಾರಾಜ ಕಾಲೇಜಿಂದ ಪಡೆದವರಂದರೆ ಅದು ಚಂದ್ರಶೇಖರ್ ಅಜ್ಜರು. ಆಗಿನಿಂದ ಬಂದಿರುವಂಥ ಹಾಗೆ ಮುಂದುವರಿದು ಗುರುಗಳಿಗೆ ಅನೇಕ ಭಕ್ತರು, ಅನೇಕ ಸಾಂಗ್ಲಿ ಜಿಲ್ಲಾ ಆಗಿರ್ಬೋದು, ಕೊಲ್ಲಾಪುರ ಜಿಲ್ಲೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟರೆ. ಕಾಯಕ ಶ್ರೀ, ದಾಸೋಹ ರತ್ನ, ವಿದ್ಯಾದಾನ ಪ್ರಭು ಅನೇಕ ಪ್ರಶಸ್ತಿಗಳನ್ನು ಶ್ರೀ ಗುರುಗಳಿಗೆ ಲಭಿಸಿದ್ದೇವೆ. ಆದರೆ ಗುರುಗಳು ಇವ್ಯಾವ ಪ್ರಶಸ್ತಿ ನನಗಲ್ಲ, ಇದು ಭಕ್ತರಿಗೆ ಅಂತ ತಿಳ್ಕೊಂಡು ಭಕ್ತರಿಗೆ ಸಮರ್ಪಣೆ ಮಾಡಿರೋಂಥ ಗುರುಗಳು. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಲವಾರು ದೇವಸ್ಥಾನಗಳಾಗ್ಬೋದು ಅಥವಾ ಹಲವಾರು ಮಠಗಳನ್ನು ಜೀರ್ಣೋದ್ಧಾರ ಮಾಡಿರುವಂತಹ ಯಾವುದಾದ್ರೂ ಮಾಹಿತಿಗಳು? ಬಹುತೇಕ ಈ ಒಂದು ಪ್ರಶ್ನೆ ಭಾಳ ಚೆನ್ನಾಗಿ ಕೇಳಿದ್ರಿ ನೀವು. ಯಾಕಂದರೆ ಸದ್ಯದ ವರ್ತಮಾನದ ಪರಿಸ್ಥಿತಿಯನ್ನು ನೋಡಿದ್ರೆ ದೇವರಿಲ್ಲ, ದೇವ್ರನ್ನ ಪೂಜೆ ಯಾಕೆ ಮಾಡಬೇಕು, ಇದು ದೇವ್ರ ಪೂಜೆ ಬಂದ್ರೆ ನಮಗೇನು ಲಾಭ ಅನ್ನುವಂಥ ಪರಿಸ್ಥಿತಿ ಒಳಗೆ ಸುಮಾರು ಆಗಿನ ಕಾಲದೊಳಗೆ 42 ವರ್ಷಗಳಿಂದ ಗುರುಗಳು ಮಾಡಿರುವಂಥ ಪ್ರತಿಷ್ಠಾಪನೆ, ದೇವಸ್ಥಾನದ ಜೀರ್ಣೋದ್ಧಾರ ಎಷ್ಟು ಅಂತ ಕೇಳಿದರೆ ಸುಮಾರು 7,000 ದೇವಸ್ಥಾನಗಳನ್ನು ಗುರುಗಳು ಕಂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಭಾಗದಲ್ಲಿರುವಂತಹ ಗಡಿಂಗ್ಲಾಜದ ಆರಾಧ್ಯ ದೈವರಂಥ ಕಾಲಭೈರವ ದೇವಸ್ಥಾನವು ಹಿಡ್ಕೊಂಡು ಇಲ್ಲಿ ಹಿಟ್ನಿ ಗ್ರಾಮ ಅಂತ ಬರುತ್ತೆ, ಬಸವೇಶ್ವರ ದೇವಸ್ಥಾನ. ನಾವೆಲ್ಲ ಈಗಿನ ಹೇಳಿದ್ರೆ ತಪ್ಪಾಗ್ಬೋದು, ಬಹಳಷ್ಟು ಜನ ನಾವೇನಾಗ್ತೀವಿ ಅಂದ್ರೆ ಎಲ್ಲ ದೇವಸ್ಥಾನವನ್ನು ಮುಗಿದ ಮೇಲೆ ಕಳಸಾರೋಹಣದ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ. ಆದರೆ ಚಂದ್ರಶೇಖರ್ ಅಜ್ಜಾರ್ ಏನು ಮಾಡ್ತಿದ್ರು ಅಂದ್ರೆ ಕಳಸಾರೋಹಣಕ್ಕೆ ಹೋಗ್ತಿದ್ದಿಲ್ಲ,
ಅವರು ಪಾಯಾಭರಣ ಹಿಡ್ಕೊಂಡು ಅಲ್ಲಿ ಭಕ್ತರನ್ನು ಸಂಗ್ರಹಿಸಿ, ನೀವು ಧರ್ಮ ಮಾಡಬೇಕು, ನೀವು ದಾನ ಮಾಡಬೇಕು, ನೀವು ದಾಸೋಹ ಮಾಡಬೇಕು, ಈ ಪರಂಪರೆಯನ್ನು ಉಳಿಬೇಕು, ದೇವರಿದ್ರೆ ಜಗತ್ತಿದೆ ಅನ್ನೋಂಥ ತೋರಿಸೋ ಸಲುವಾಗಿ ಎತ್ತಿನ ಗಾಡಿಯಲ್ಲಿ ಹೋಗಿ ಇವತ್ತು ಭವ್ಯ ಮಂದಿರವನ್ನು ಕಟ್ಟಿಸಿದ ಕೀರ್ತಿ ಯಾರಿಗಂದರೆ ಅದು ಲಿಂಗೈಕ್ಯ ಪರಮ ಪೂಜ್ಯ ಚಂದ್ರಶೇಖರ ಅಜ್ಜವರು. ಇಂಥವು ಹೇಳ್ಕೊತ ಹೋದರೆ ಬಹುತೇಕ ಕೊಲ್ಲಾಪುರ, ಬೆಳಗಾವ, ಈ ಕಡೆ ಸಿಂಧುದುರ್ಗ ಅನೇಕ, ಇಲ್ಲಿ ಇಷ್ಟೇ ಅಲ್ಲ, ಅವರು ಭಕ್ತರಿಗಾಗಿ ಮೂರ್ತಿ ಮಾಡೋ ಸಲುವಾಗಿ ಅಲ್ಲಿ ಹೋಗಬಾರ್ದು ತಿಳ್ಕೊಂಡು ಸ್ವತಃ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಮೂರ್ತಿಗಳನ್ನು ಕೆತ್ತನೆ ಮಾಡುವಂಥ ಶಿಲ್ಪಿಗಳನ್ನು ಶ್ರೀಮಠದಲ್ಲಿ 15 ವರ್ಷದಿಂದ ಅವರಿಗೆ ದಾಸೋಹ ಇರುವ ವ್ಯವಸ್ಥೆ ಕೊಟ್ಕೊಂಡು ಬಂದ ಭಕ್ತರಿಗೆ ಅನುಕೂಲ ಆಗ್ಬೇಕಂತ ತಿಳ್ಕೊಂಡು ಮೂರ್ತಿ ಕೆತ್ತನೆ ಮಾಡೋರನ್ನ ಮಠದೊಳಗೆ ಮೂರ್ತಿಯನ್ನು ಸಹಿತ ಮಠದಲ್ಲಿ ತಯಾರು ಮಾಡ್ಕೊಂಡು, ಅಂದ್ರೆ ಧರ್ಮದ ಮೇಲೆ ಇರುವಂತ ಪ್ರೀತಿ, ನಮ್ಮ ಭಕ್ತರು ಅಧರ್ಮಿಗಳಾಗಬೇಕು, ಧರ್ಮ ಮಾರ್ಗದಾಗ ಹೋಗ್ಬೇಕಂತ ಕಳಕಳಿ ಹೊಂದಿರುವವರು ಅದು ಲಿಂಗೈಕ್ಯ ಚಂದ್ರಶೇಖರ ಅಜ್ಜರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಳೆ ಮಠ ಈಗ ಇಷ್ಟು ಭವ್ಯವಾದಂಥ ಮಠ ನಿರ್ಮಾಣವಾಗಿದೆ. ಈ ಮಠದ ಯಾವಾಗ ಆರಂಭವಾಯಿತು ಕಟ್ಟಡ, ಅಥವಾ ಈ ಮಠ ಮುಗಿದ ನಂತರ ಯಾರು ಈ ಮಠದ ಪಾಯಾಭರಣಿ ಆಗಲಿ ಅಥವಾ ಜೀರ್ಣೋದ್ಧಾರದ ಕೆಲಸವಾಗಲಿ, ಆಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಹಣವನ್ನು ಕೊಡೋ ವ್ಯವಸ್ಥೆ ಅಥವಾ ದಾನವನ್ನು ಮಾಡುವಂಥ ಸ್ಥಿತಿಗಳಿರಲಿಲ್ಲ. ಆದರೂ ಸಹಿತ ಬಹಳ ಭವ್ಯವಾದಂತಹ ಈ ಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಎಷ್ಟನೇ ಇಸ್ವಿಯಲ್ಲಿ ಈ ಮಠ ನಿರ್ಮಾಣ ಆಯಿತು, ಅಥವಾ ಹಳೆ ಮಠ ಮತ್ತು ಈ ಮಠಕ್ಕಿರುವಂತಹ ಕೆಲವೊಂದು ವ್ಯತ್ಯಾಸಗಳು ಅಥವಾ ಜಾಗದ ಅಭಾವಗಳ ಬಗ್ಗೆ ಏನಾದರೂ ಹೇಳ್ತೀರಾ? ಶ್ರೀಮಠವನ್ನು 2014ನೇ ಇಸ್ವಿ ಒಳಗೆ ಶ್ರೀಮಠದ ಪಾಯಾಭರಣಿಯನ್ನು ಪರಮ ಪೂಜ್ಯರಾಗಿರುವಂಥ ಪಂಚಪೀಠಗಳಲ್ಲೇ ಒಂದಾಗಿರುವಂತಹ ಜಗದ್ಗುರು ರಂಭಾಪುರಿ ಪೀಠದ ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಭಗವತ್ಪಾದರಿಂದ ಶ್ರೀಮಠದ ಪಾಯಾಭರಣಿಯನ್ನು ಗುರುಗಳು ಮಾಡಿಸ್ತಾರೆ. ಆ ಮಠವನ್ನು, ಈ ಮಠದ ಈ ಕಟ್ಟಡವನ್ನು ನಿರ್ಮಾಣಗೊಳ್ಳೋದಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದರೆ, ಗುರುಗಳಂದರು, ನಾವು ಮಠ ಕಟ್ಟೋದು ನಮ್ಮ ಕೆಲಸ ಅಲ್ಲ, ಸಮಾಜ ಕಟ್ಟೋದು ನಮ್ಮ ಕೆಲಸ ಅಂತ ತಿಳ್ಕೊಂಡು, ಸ್ವಾಮಿ ಆದವನು ಸಮಾಜ ಕಟ್ಟಬೇಕು, ಸಮಾಜ ಮಠವನ್ನು ಕಟ್ಟಬೇಕಂತ ಆ ನಿಟ್ಟಿನಲ್ಲಿ ಬದುಕಿ ತೋರಿಸಿದವರು ಲಿಂಗೈಕ್ಯ ಪರಮ ಪೂಜ್ಯ ಚಂದ್ರಶೇಖರ ಅಜ್ಜವರು. ಅದಕ್ಕಾಗಿ ಅವರಂದರು, ಶ್ರೀಮಠವನ್ನು ಕಟ್ಟಬೇಕಂತ ತಿಳ್ಕೊಂಡು ಅವರು ಸಂಕಲ್ಪ ಮಾಡಿರಲಿಲ್ಲ. ನಮ್ಮ ಗುರುಗಳು ನಮಗೆಲ್ಲ ಜೀವನಕ್ಕೆ ಆಧಾರವಾಗಿರುವಂಥ ಪರಮ ಪೂಜ್ಯರು ವಿದ್ಯಾದಾನವನ್ನು ನಮಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಶ್ರೀಮಠದ ಎಲ್ಲ ವೇದ ವಿದ್ಯಾರ್ಥಿಗಳು ಕೂಡಿಕೊಂಡು, ಶ್ರೀ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಈ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ರು. ಆ ಮಠವನ್ನು ಸುಮಾರು 4-5 ವರ್ಷಗಳ ಕಾಲ ಸುಮಾರು 1.5-2 ಕೋಟಿ ರೂಪಾಯಿಯನ್ನು ಭಕ್ತರ ಸಂಗ್ರಹ ಮಾಡಿ, ನೀವು ನಮ್ಮ ಮನೆಗೆ ಪೂಜಾ ಮಾಡ್ಕೊಂಡು ಹೋರಿ, ಈ ಮಠ ಕಟ್ಟೋ ಜವಾಬ್ದಾರಿ ಅಂತ ತಿಳ್ಕೊಂಡು ಶ್ರೀಮಠದ ಎಲ್ಲ ಭಕ್ತರನ್ನು ಒಳಗೊಂಡು ಈ ಮಠವನ್ನು ನಿರ್ಮಾಣ ಮಾಡಿತ್ತು. ಈ ಮಠ ನಿರ್ಮಾಣ ಆದಮೇಲೆ ಗುರುಗಳಂದರು, ಈ ಮಠ ನಾನು ಉದ್ಘಾಟನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಎಲ್ಲ ಭಕ್ತರ ಬೇವರಿಂದ ಸುರಿಸಿ ಈ ಮಠದ ಪ್ರತಿಯೊಂದು ಇಟ್ಟಂಗಿ ಇರ್ಬೋದು, ಸಿಮೆಂಟ್ ಆಗಿರ್ಬೋದು, ಮರಳಲಾಗಿರ್ಬೋದು, ಇದು ಎಲ್ಲ ಬಂದಿರೋದು ಯಾವುದಂದ್ರೆ ನಮ್ಮ ಭಕ್ತರ ಕಾಣಿಕೆಯಿಂದ, ದಾನದಿಂದ. ಈ ದಾನಕ್ಕೆ ಒಂದು ಬೆಲೆ ಬರಬೇಕು, ಇದನ್ನು ಯಾವಾಗಲೂ ಉಳಿಬೇಕಂತ ತಿಳ್ಕೊಂಡು ವೀರಶೈವ ಪರಂಪರೆಯಲ್ಲಿ ಬರುವಂಥ ಜಗದ್ಗುರು ಪಂಚಾಚಾರ್ಯರನ್ನ, ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರು, ಅಂದಿನ ಜಗದ್ಗುರು ಉಜ್ಜಯಿನಿ ಮರಳಸಿದ್ಧ ಜಗದ್ಗುರುಗಳು ಮತ್ತು ಪ್ರಶಸ್ತ ಕೇದಾರ ಜಗದ್ಗುರುಗಳು, ಆಮೇಲೆ ಹಿಂದಿನ ಜಗದ್ಗುರುಗಳಂಥ ಉಮಾಪತಿ ಪಂಡಿತಾರಾಧ್ಯ ಜಗದ್ಗುರುಗಳು, ಅಂದರೆ ನನ್ನ ಬಹುತೇಕ ಈ ಒಂದು ಕ್ಷಣದಲ್ಲಿ ನೆನಪಿಸ್ಕೊಳ್ಬೋದು. ಶ್ರೀಶೈಲದಿಂದ ಇವತ್ತು ನಾನು ನಿಮ್ಮ ಜೊತೆ ಮಾತಾಡಕತ್ತೀನಿ ಅಂತಂದರೆ ಈ ಸಮಾಜಕ್ಕೆ ಈ ಮೂರ್ತಿಯನ್ನು ಪರಿಚಯ ಮಾಡಿಸ್ಕೊಟ್ಟವರು ಅದು ಲಿಂಗೈಕ್ಯ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯರು. ಅವರ ಆಶೀರ್ವಾದದಿಂದ ಹಾಗೂ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದೊಳಗೆ ಭವ್ಯವಾಗಿರುವಂಥ ಉತ್ಸವವನ್ನು ಮಾಡಿ 2009 ಜಗದ್ಗುರು ಪಂಚಾಚಾರ್ಯ ಉತ್ಸವ ಹಾಗೂ ಶ್ರೀಮಠವನ್ನು ಭಕ್ತರಿಗಾಗಿ ಲೋಕಾರ್ಪಣೆಗೊಂಡಿತ್ತು. ನಾವು ಕೇಳಲ್ಪಟ್ವಿ, ಕೇವಲ ಋಷಿ ಜೀವನ ಅಷ್ಟೇ ಅಲ್ಲ, ಕೃಷಿ ಜೀವನನೂ ಸಹಿತ ಚಂದ್ರಶೇಖರ ಶಿವಾಚಾರ್ಯರು ನಡೆಸ್ತಿದ್ರು. ಕೃಷಿ ಬಗ್ಗೆ ಬಹಳ ಒತ್ತು ಕೊಡ್ತಿದ್ರು. ಭೂಮಿಯ ಬೆಳೆಗಳ ಬಗ್ಗೆ ಸ್ವತಃ ತಾವೇ ಹೋಗಿ ಕೃಷಿಯನ್ನು ಮಾಡ್ತಾ ಇದ್ರು ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನಾದರೂ ಮಾಹಿತಿಗಳು? ಹೌದು, ಶ್ರೀಮಠಕ್ಕೆ ಅಷ್ಟು ದೊಡ್ಡದಾಗಿರುವಂಥ ಭೂಮಿಯನ್ನು ಇರಲಿಲ್ಲ. ಅದರ ಒಂದು ಮಾತು ನನಗೆ ಮೇಲಿಂದ ಮೇಲೆ ಅವ್ರು ಹೇಳ್ತಾ ಇದ್ದರು. ನಾನು 2019-13 ಫೆಬ್ರವರಿ ಒಳಗೆ ಬಂದಾಗ ಅವರೊಂದು ಮಾತನ್ನು ನನಗೆ ಹೇಳಿದ್ರು, ಗುರುಗಳೇ, ನಮ್ಮ ಮಠ ಭಾಳ ದೊಡ್ಡ ಶ್ರೀಮಂತ ಮಠ ಅಲ್ಲ,
ಅದರ ಶ್ರೀಮಂತ ಮಠ ಯಾವ್ದರಿಂದ ಅಂತ ಕೇಳಿದ್ರೆ ನಮ್ಮ ಭಕ್ತರಿಂದ ಬಹಳ ದೊಡ್ಡ ಶ್ರೀಮಂತ ಮಠ ನಂಬುದು. ಬಹಳ ದೊಡ್ಡ ಭೂಮಿ ಅಲ್ಲ, ಆ ಭೂಮಿಯನ್ನು ನಾವು ಯಾವುದರ ಸಲುವಾಗಿ ಬಳಸ್ತಿದ್ದೀವಿ ಅಂದ್ರೆ ಬಂದು ಭಕ್ತರಿಗೆ ದಾಸೋಹ ಆಗೋ ಸಲುವಾಗಿ ಆ ಜಮೀನರೊಳಗೆ ಸ್ವತಃ ಅವರೇ ಕಾಯಕ ಮಾಡ್ತಾರೆ. ಇಲ್ಲಿಂದ ಸುಮಾರು 20 ಕಿಲೋಮೀಟ್ರನ್ನು ಹಂಚಿನಾಳ ಗ್ರಾಮ ಹೈವೇ ಪುನಾ ಮತ್ತು ಮುಂಬೈ ಮಧ್ಯೆ ಪುನಾ ಬೆಂಗಳೂರು ಹೈವೇ ಒಳಗೆ ಆ ಜಮೀನನ್ನು ಬರ್ತದೆ. ಈಗಿನ ಕಾಲದಾಗ ಕಾರಿನ ವ್ಯವಸ್ಥೆ ಇದೆ, ಗಾಡಿಗಳ ವ್ಯವಸ್ಥೆ ಇದೆ. ಆದ್ರೆ ಆ ಒಂದು ಕಾಲದೊಳಗೆ ಸ್ವತಃ ಗುರುಗಳು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಪೂಜಾ ಸ್ನಾನ ಮುಗಿಸ್ಕೊಂಡು ಇಲ್ಲಿಂದ ನನಗೆ ಎತ್ತಿನ ಗಾಡಿ ಒಳಗೆ ನಡ್ಕೊಂಡು ಹೋಗಿ ಆ ಮಠದ ಜಮೀನವನ್ನು ಅತ್ಯಂತ ಸುಂದರಗೊಳಿಸಿದವರು. ಅದನ್ನು ಸುಂದರ ಅಲ್ಲ, ಏನೂ ಬರದೇ ಇರುವಂಥ ಜಮೀನು ಇವತ್ತು ಅತ್ಯಂತ ಫಲವತ್ತವಾಗಿ ಜಮೀನು ಮಾಡಿದ್ರು. ಎದರಿಂದ ಅಂದ್ರೆ ಅವರು ಕೃಷಿಯಲ್ಲಿ ಋಷಿಯಾಗಿದ್ದರು ಅಂತ ಗುರುಗಳು ನಮ್ಮ ಚಂದ್ರಶೇಖರ್ ಅಜ್ಜಾರು. ಅಂದ್ರೆ ಬಂದಿರತಕ್ಕಂಥ ಬೆಳೆಯನ್ನೇ ತಗೊಂಡು ದಾಸೋಹಕ್ಕೆ ಅದೇ ಕೃಷಿ ಬೆಳೆಯನ್ನ ಮತ್ತೆ ಭಕ್ತರಿಗೆ ಸಮರ್ಪಣೆ ಮಾಡುವಂತ ಕಾಯಕವನ್ನ ಅವ್ರು ಯಾವಾಗ್ಲೂ ಒಂದು ಮಾತನ್ನ ಏನು ಹೇಳ್ತಿದ್ರು ಅಂದ್ರೆ, ಯಾರ ಭಕ್ತರಿಗೆ ನೀವು ಕೈ ಒಡ್ಬೇಡ್ರಿ, ನೀವು ಅವರ ದಾಸೋಹ ಮಾಡ್ರಿ. ಬಂದಿರುವಂಥ ಭಕ್ತರು ಅವ್ರ ಭಕ್ತರಲ್ಲ, ಭಗವಂತನ ಸ್ವರೂಪಿಗಳಾಗಿ ನೀವು ಕಾಣಬೇಕಂತ ತಿಳ್ಕೊಂಡು ಆಶೀರ್ವಾದ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಮುಗಿದ ಕೈಗಳನ್ನು ತೆಲೆದ ಬಾಗಿಲು. ಯಾಕಂದ್ರೆ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಿರಂತ ತಿಳ್ಕೊಂಡು ಬಸವಣ್ಣವ್ರು ಹೇಳಿದ ಹಾಗೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರು ಈ ಮಠದ ಮಗನೇ ಎಂದಂತ ತಿಳ್ಕೊಂಡು ಭಾವಿಸಿದವರು ಲಿಂಗೈಕ್ಯ ಚಂದ್ರಶೇಖರ್ ಅಜ್ಜಾರ್. ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕೇಳಲ್ಪಟ್ಟಿವಿ ನಾವು, ಇಲ್ಲಿ ಕೋರ್ಟ್ ಕೇಸ್ಗಳೇನ ಇರುತ್ತವೆ ಇತ್ಯರ್ಥ, ಅದು ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗದೆ ಇಲ್ಲಿ ಮಠದಲ್ಲಿನೇ ಪರಮ ಪೂಜ್ಯರು ಆ ಕೋರ್ಟದ ನ್ಯಾಯವನ್ನ ಇಲ್ಲೇ ನ್ಯಾಯವನ್ನು ನಿರ್ಣಯ ಮಾಡ್ತಿದ್ರು ಅಂತ ಕೇಳಲ್ಪಟ್ಟಿವಿ. ಹೌದು, ನಿಜವಾಗ್ಲೂ ನಾವು ಬಂದ ಮೇಲೆ ಆದರೂ ಕೂಡ ಬಹಳಷ್ಟು ಜನ ಬಹುತೇಕ ಈ ಭಾಗದೊಳಗೆ ಅನೇಕ ಅಣ್ಣ ತಮ್ಮಂದಿರ ಜಗಳ ಇರ್ಬೋದು, ಮನೆತನದ ಕುಟುಂಬ ಸಮಸ್ಯೆಗಳಿರ್ಬೋದು, ಅವೆಲ್ಲನೂ ಮುಗಿಸೋದು ಅತ್ಯಂತ ಸರಳ ಭಾಷೆ ಒಳಗೆ ಭಕ್ತರಿಗೆ ತಿಳಿಯುವ ಹಾಗೆ ಬಹುತೇಕ ಸುರಗೇಶ್ವರ ಮಠ ಅಂತಂದ್ರೆ ಇದು ಈ ಭಾಗದ ಜನರ ಏನಂತಾರಂದ್ರೆ ಅಧ್ಯಾತ್ಮದ ಕೋರ್ಟ್ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅದೇ ರೀತಿ ನಾವು ಕೇಳಲ್ಪಟ್ವಿ, ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಪೂಜ್ಯರ ಸಾನ್ನಿಧ್ಯದಲ್ಲಿ ಬಹಳಷ್ಟು ಗಣ್ಯಮಾನ್ಯರ ಅತಿಥಿಗಳ ಭಾಗವಹಿಸಿದ್ರು ಅಂತ ಆ ಕಾರ್ಯಕ್ರಮದ ಬಗ್ಗೆ ಏನಾದರೂ ವಿವರ? 2020 ಜನವರಿ ಒಳಗೆ ಅಜ್ಜಾರು ನಮ್ಮ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಣಯ ಮಾಡಿದಾಗ ಬಹುತೇಕ ಈ ಮಠವನ್ನು 40-42 ವರ್ಷದವರೆಗೆ ತಮ್ಮ ಈ ಕಾಯಕ ಬಂದಿರೋದು ದಾಸೋಹಕ್ಕೆ, ಈ ಕಾಯಕ ಬಂದಿರೋದು ಸಮಾಜ ಸೇವಕ್ಕೆ, ಈ ಬಂದಿರೋದು ಈ ಜಗತ್ತಿನ ಉದ್ಧಾರಕ್ಕೆ ಅಂತ ತಿಳ್ಕೊಂಡು ತಮ್ಮ ಸಲುವಾಗಿ ಏನೇನು ಮಾಡಿಕೊಳ್ಳದೇ ಇರುವಂಥ ಪೂಜ್ಯರು ನಾವೆಲ್ಲ ನೋಡ್ತಾ ಇದ್ದೀವಿ. ಈಗಿನ ಸಮಾಜದೊಳಗೆ ಏನಾಗಿತ್ತಂದ್ರೆ ಬರ್ತಡೇ ಆಮೇಲೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಠಾಧಿಪತಿಗಳನ್ನು ಮಾಡಿಕೊಳ್ಳೋದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಎಂದೂ ತಮ್ಮ ಮಠದ ಕಾರ್ಯಕ್ರಮನ ಹೊರತುಪಡಿಸಿ ತಮ್ಮ ಸಲುವಾಗಿ ಅಂತ ತಿಳ್ಕೊಂಡು ಯಾವ ಕಾರ್ಯಕ್ರಮನೂ ಕೂಡ ವಿಶೇಷವಾಗಿ ಪೂಜ್ಯರು ಎಂದೂ ಆಯೋಜನವನ್ನು ಮಾಡಿಕೊಂಡಿರಲಿಲ್ಲ. ಅದಕ್ಕಾಗಿ ಎಲ್ಲ ಭಕ್ತರು ಕೂಡ್ಕೊಂಡು ಹೇಗೆ ಗಂಧದ ಕಟ್ಟಿಗೆ ತೆಗೆದು ಹೇಗೆ ಸುಗಂಧವನ್ನು ಹಚ್ಕೊಳ್ಳೋಕೆ ಕೊಡ್ತಾರಲ್ಲ, ಹಾಗೆ ತಮ್ಮ ಕಾಯವನ್ನು ಸಮಾಜಕ್ಕಾಗಿ ತೆಗೆದಿರುವಂಥ ಪೂಜ್ಯರು ಎಂದೂ ತಮಗಾಗಿ ಮಾಡ್ಕೊಂಡಿಲ್ಲ. ಅವರಿಗೆ 81 ವರ್ಷನ ಪೂರ್ಣಗೊಳಿಸಿರುವಂಥ ಪೂಜ್ಯರಿಗೆ 1000 ಚಂದ್ರ ದರ್ಶನವನ್ನು ಮಾಡಿರುವಂಥ ಪೂಜ್ಯರಿಗೆ ಅವರಿಗೆ ಸಹಸ್ರ ಚಂದ್ರ ದರ್ಶನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಭಕ್ತರನ್ನು ಹಾಗೂ ಮಠದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಿದಾಗ ಗುರುಗಳಂದರು, ನಿಮಗೆಲ್ಲ ನೆನಪಿರಲಿ 2019 ಬಹಳಷ್ಟು ಅತಿವೃಷ್ಟಿಯಿಂದ ಈ ಭಾಗದೊಳಗೆ ಬಹಳಷ್ಟು ಅಂದರೆ ಬಹಳ ಅತಿವೃಷ್ಟಿಯಾಗಿ ಮಹಾಪೂರನೇ ಬಂದು ಹೋಗಿತ್ತು. ನನ್ನ ಭಕ್ತರ ಕಷ್ಟದಾಗಿದ್ದಾಗ ನನ್ನ ಸಹಸ್ರ ಚಂದ್ರ ದರ್ಶನ ಮಾಡೋದು ಬೇಡ ಅಂದಾಗ, ಆದರೆ ಭಕ್ತರ ಭಕ್ತಿ ಅಂತದ ಅಂತ ಕೇಳಿದ್ರೆ 108 ತುಲಾಭಾರವನ್ನು ಪೂಜ್ಯರಿಗೆ ಮಾಡಿ ಭಕ್ತಿಯ ಒಂದು ಹೊಳೆಯನ್ನು ಹರಿಸಿರುವಂಥ ಆ ಕಾರ್ಯಕ್ರಮ ಅಂದರೆ ಅದು ಪೂಜ್ಯರ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ. ನಿಮಗೆ ಪೀಠಾಧೀಶರನ್ನ ಮಾಡಬೇಕು, ಪಟ್ಟಾಭಿಷೇಕವನ್ನು ಮಾಡೋ ಸಮಯದಲ್ಲಿ
ಮಠದ ಜವಾಬ್ದಾರಿ ನಿಮಗೆ ವಹಿಸಿ ಹೋಗೋ ಸಮಯದಲ್ಲಿ ಪೂಜ್ಯರು ಏನು ಕೊಟ್ಟಿರುವಂಥ ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಕೇಳ್ಕೊಳ್ತೀವಿ. ನಾನು ನಿಜ ಹೇಳಬೇಕು ಅಂದರೆ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರದ ಭಗವತ್ಪಾದರ ಸೇವೆಯಲ್ಲಿದ್ದವನು. ಹಾಗೆ ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿರುವಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳ್ಳಂಕಿ ಶ್ರೀಶೈಲ ಜಗದ್ಗುರುಗಳ ಜೊತೆ ಸೇವೆಯಲ್ಲಿದ್ದಾಗ ನಮ್ಮ ಬೆಳ್ಳಂಕಿ ಅಜ್ಜರು ಒಂದಿನ ಕರೆಯನ್ನು ಮಾಡಿದರು ಶ್ರೀಶೈಲ ಜಗದ್ಗುರುಗಳಿಗೆ. ಹಿಂಗೆ ನೂಲ ಶ್ರೀಮಠ ಇದೆ, ಅದಕ್ಕೆ ನಿಮ್ಮಲ್ಲಿರುವಂಥ ಸೇವಾ ಮರೆಯಲ್ಲಿರುವಂಥ ಮಂಜುನಾಥ್ ದೇವರಿಗೆ ಆ ಮಠಕ್ಕೆ ಮಾಡಿದ್ರೆ ಭಾಳ ಯೋಗ್ಯ ಆಗುತ್ತದೆ ಅಂದಾಗ ನಾನು ವಿಚಾರ ಮಾಡಿದೆ. ಅದು ಮಹಾರಾಷ್ಟ್ರ, ನನಗೆ ಮರಾಠಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ನ ಬೇಡ ಗುರುಗಳು ಅಂದಾಗ ಅವರಂದರು, ಹಿರಿಯ ಪೂಜ್ಯರು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ, ಮುಂದಿಂದ ಮುಂದೆ ಏನಾಗುತ್ತೋ ಶಿವನಿಚ್ಛೆ ಅಂತ ತಿಳ್ಕೊಂಡು ನನ್ನನ್ನು ಈ ಮಠಕ್ಕೆ ಪರಿಚಯ ಮಾಡಿದವರು ಶ್ರೀಶೈಲ ಜಗತ್ತು ಆಶೀರ್ವಾದ ಹಾಗೂ ಬೆಳ್ಳಂಕಿ ಪೂಜ್ಯರ ಅನುಗ್ರಹದಿಂದ ಈ ಮಠಕ್ಕೆ ಬರುವಂಥ ಯೋಗ ಸಿಕ್ತು. ಬೆಳ್ಳಂಕಿ ಮಠದ ಪೂಜ್ಯರು ಈ ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದ? ಹೌದೌದು, ಅವರ ಆಶೀರ್ವಾದ ಬಹಳ ದೊಡ್ಡದಿದೆ. ಆ ಪೂಜ್ಯರು ಕರ್ಕೊಂಡು ಬಂದು ನನಗೆ ಗುರುಗಳ ದರ್ಶನ ಆಶೀರ್ವಾದನ ಕಲ್ಪಿಸಿದೊಳಗೆ ಗುರುಗಳ ಆಶೀರ್ವಾದನ ಪಡ್ಕೊಂಡಾಗ ಅವಾಗ ಗುರುಗಳು ಒಂದು ಮಾತು ಹೇಳಿದ್ರು, ನೀವೇನು ಮಾಡ್ತೀರಿ ಅಂತ ಕೇಳಿದಾಗ ನಾನು ಸಮಾಜದ ಸೇವೆ ಮಾಡೋ ಸಲುವಾಗಿ ಈ ಒಂದು ಪರಂಪರೆಗೆ ನಾನು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀನಿಂದ ಗುರುಗಳು ಭಾಳ ಸಂತೋಷ ಆಯಿತು ಅಂತಂದರು. ಆಗಲೇ ಅನುಗ್ರಹ ಆಶೀರ್ವಾದನ ಮಾಡಿದ್ರು. ಇನ್ನೇನು ಮಠದಿಂದ ಎಲ್ಲ ಮಠವನ್ನು ವೀಕ್ಷಣೆ ಮಾಡಿದ ಮೇಲೆ ಗುರುಗಳು ಕೇಳಿದ್ರು, ಮಠ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಅವಾಗ ನಾವಂದ್ವಿ, ನಿಮ್ಮ ಆಶೀರ್ವಾದ ಭಾಳ ಚಲೋ ಆಯಿತು ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳು ಅಂದರು, ಹಾಗಿದ್ರೆ ನೀವು ಒಂದು ವಾರ ನಮ್ಮ ಮಠದೊಳಗೆ ಇರ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಇರ್ರಿ ಅಂದಾಗ ಇಲ್ಲ ನಾವು ಹೋಗ್ಬೇಕಿದೆ ಶ್ರೀಶೈಲಕ್ಕೆ ಅಂತಂದಾಗ ಗುರುಗಳು ಅಂದರು, ಒಂದು ವಾರ ಇದ್ದು ಆಮೇಲೆ ಹೋಗುವಂತಿರಂದಾಗ ಹೋಗುವಂಥ ಸಂದರ್ಭದೊಳಗೆ ಒಂದು ಶಾಲನ್ನು ತೆಗೆದು ನಮಗೆ ಗಂಟು ಹೊಡೆದ್ರು. ಬರೀ ಶಾಲ್ ಹಾಕಿದ್ರೆ ಅದು ಅವತ್ತೇನಾಗ್ತಿತ್ತೋ ಗೊತ್ತಿಲ್ಲ, ಆದರೆ ಮಹಾತ್ಮರು ಚಿಂತನೆ ಅದು ಅಷ್ಟು ಸರಳವಾಗಿ ಗೊತ್ತಾಗಲಿಲ್ಲ. ನಾನು ಬಾಲಕ ಅವ್ರ ಗಂಟು ಹೊಡೆದು ಒಂದು ಮಾತು ಹೇಳಿದ್ರು, ಸ್ವಾಮಿಗಳ ಈ ಮಠಕ್ಕೆ ನಿಮಗೆ ಗಂಟು ಹಾಕಿವಿ, ಇನ್ನು ಮುಂದೆ ನೀವು ನಂಟು ಹಾಕ್ತೀರಿ ಇದಕ್ಕೆ ಅಂತ ತಿಳ್ಕೊಂಡು ಹೇಳಿದಾಗ 2020 ಅವರೇ ಸ್ವತಃ ಗುರುಗಳನ್ನು ಮುಂದೆ ನಿಂತ್ಕೊಂಡು ಈ ಮಠದ ಸೇವೆ ಮಾಡೋದಕ್ಕೆ ಒಂದು ಪಟ್ಟಾಭಿಷೇಕ ಅವಕಾಶವನ್ನು ಮಾಡಿಕೊಟ್ಟು ಈಗ ಅನುಗ್ರಹ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಬಹುತೇಕ ಅದು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕಂದರೆ ಈ ಮಠ ಬಹಳ ದೊಡ್ಡ ಮಠ, ಬಹಳ ಪರಂಪರೆ ಉಳ್ಳುವಂಥ ಮಠ, ಬಹಳಷ್ಟು ಶಿಷ್ಯರನ್ನು ಒಳಗೊಂಡಿರುವಂಥ ಮಠ. ನಾನು ಸಣ್ಣವದ್ದೀನಿ ಅಂತಂದಾಗ ಅವರಂದರು, ಕೂತ್ಕೊಂಡಿರುವಂಥ ಸುರಗೀಶ್ವರ ನಿಮ್ಮನ್ನು ನಡೆಸ್ತಾ, ನಾನು ನಡೆಸಂಗಿಲ್ಲ, ಅಲ್ಲಿ ಗದಿಯೊಳಗೆ ಕೂತ್ಕೊಂಡಿರುವಂಥ ಸುರಗೀಶ ಬಹಳ ಸಮರ್ಥದನ, ನಾನು ನಿಮಗೆ ತೊಗೊಂಡು ಬಂದಿಲ್ಲ, ಅವನ ನಿಮಗೆ ಕರ್ಕೊಂಡು ಬಂದನ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಆ ದಿನ ನನಗೆ 2020 ಜನವರಿ 30 ಪಟ್ಟಾಭಿಷೇಕವನ್ನು ಮಾಡಿ ಈ ಸಮಾಜದ ಒಬ್ಬ ಸೇವಕನಾಗಿ ನೀನು ಬಾಳು ಅಂತ ತಿಳ್ಕೊಂಡು ಅನುಗ್ರಹ ಮಾಡಿದ್ದಾರೆ. ನೀವು ಪಟ್ಟಾಭಿಷೇಕ ಆದ ನಂತರ ಮಠದ ವತಿಯಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಗಳು ಅಥವಾ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮಠದ ಕಡೆಯಿಂದ ನೀವು ಮಾಡಿಕೊಂಡಿರುವಂತಹ ಅಥವಾ ಸಂಕಲ್ಪವನ್ನು ಮಾಡಿರುವಂತಹ ಕಾರ್ಯಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಕೇಳ್ತೀವಿ. ನಿಜವಾಗಲೂ ಚಂದ್ರಶೇಖರ ಗುರುವರ್ಯರ ಆಶೀರ್ವಾದ ಎಷ್ಟು ದೊಡ್ಡದಿತ್ತು ಅಂತ ಕೇಳಿದರೆ, ಅವರ ಪಟ್ಟಾಭಿಷೇಕ ಮಾಡಿ ಸಮಾಜದ ಸೇವಕನಾಗುವ ಸ್ವಾಮಿ ಅಂದರೆ ಅವನು ಅಧಿಕಾರಿ ಅಲ್ಲ, ಸ್ವಾಮಿ ಎಂದರೆ ಅವನು ಒಬ್ಬ ರಾಜನಲ್ಲ, ಸ್ವಾಮಿ ಅಂದರೆ ಒಂದು ಸಮಾಜದ ಮಾನವನ ಹಿತಚಿಂತನೆಗಾಗಿ, ಮಾನವನ ವಿಕಾಸಕ್ಕಾಗಿ ನೀ ಸೇವೆಯನ್ನು ಮಾಡಂತ ತಿಳ್ಕೊಂಡು ಅನುಗ್ರಹ ಆಶೀರ್ವಾದ ಮಾಡಿದ ಮೇಲೆ ಪಟ್ಟಾಭಿಷೇಕದ ನಂತರ ಅವರು ಕೃಪಾ, ಅವರ ಅನುಗ್ರಹ, ಅವರು ಮಾಡಿರುವಂಥ ಎಲ್ಲ ಸಂಕಲ್ಪಗಳನ್ನು ಇವತ್ತು ಈಡೇರ್ತಾ ಇದೆ. ಅದಕ್ಕೆ ಕಾರಣಕರ್ತರು ಯಾರಂದರೆ ಪರಮ ಪೂಜ್ಯ ಚಂದ್ರಶೇಖರ್ ಅಜ್ಜವರು. ಅವರು ಲಿಂಗೈಕ್ಯರಾದ ಮೇಲೆ ಒಂದಷ್ಟು ದಿನಗಳ ಕಾಲ ಮಠದಲ್ಲೇ ಕುಳಿತುಕೊಂಡಿದ್ವಿ. ಸ್ವಾಮಿ ಅಂದರೆ ಅಧಿಕಾರಿ ಅಲ್ಲ ಅಂತ ಮಾತನ್ನು ನೆನಪಾದಾಗ ನಾವು ಎದ್ದು ಈ ಸಮಾಜದ ಸೇವೆ ಮಾಡಬೇಕು, ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ತಿಳ್ಕೊಂಡು ವಿಚಾರವನ್ನು ಮಾಡಿದಾಗ ಹಲವಾರು ಇವತ್ತು ರಾಷ್ಟ್ರ ಪ್ರೇಮ ಹಾಗೂ ರಾಷ್ಟ್ರಧರ್ಮ ಜಾಗೃತಿ ಎಂಬುವಂಥ ಒಂದು ಸಂಕಲ್ಪವಿಟ್ಟುಕೊಂಡು ಸುಮಾರು 250 ಗ್ರಾಮದೊಳಗೆ ನಮ್ಮ ಎಲ್ಲ ಭಕ್ತರನ್ನು ಒಡಗೂಡಿ ಪಾದಯಾತ್ರೆ, ದುಶ್ಚಟಗಳ ಭಿಕ್ಷೆ,
ಶಿಷ್ಟಗುಣಗಳ ದೀಕ್ಷೆಯನ್ನು ನಾವು ಕೊಡುತ್ತಾ 250 ಗ್ರಾಮಗಳನ್ನು ಸಂಚಾರವನ್ನು ಮಾಡಿದ್ವಿ. ಬಹಳ ಭಕ್ತಿಯಿಂದ ಭಕ್ತರು ಅದನ್ನು ಸ್ವೀಕಾರ ಮಾಡಿದ್ರು. 3 ವರ್ಷದ ನಂತರ ಮತ್ತೆ ಆ ಎಲ್ಲ ತಿರುಗಾಡಿದ ಮೇಲೆ ಒಂದು ವಿಚಾರ ಬಂತು, ನಾವು ಭಕ್ತರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಈ ಭಾಗದೊಳಗೆ ವಿಜಯ ಸಂಕಲ್ಪ ಎನ್ನುವಂಥ ಶ್ರೀಮಠದ ಒಂದು ಸಂಕಲ್ಪವನ್ನು ಮಾಡಿ ಭಕ್ತರಿಗಾಗಿ ಒಂದು ಸಾಂಸ್ಕೃತಿಕ ಭವನ ಹಾಗೂ ಈ ಭಾಗದೊಳಗೆ ಬಹುತೇಕ ನಿಮಗೆಲ್ಲ ತಿಳಿಪಡಿಸೋದೇನೆಂದರೆ, ಇವತ್ತು ಕೊಲ್ಹಾಪುರ ಜಿಲ್ಲೆ ಒಳಗೆ ಅತ್ಯಂತ ಹೈಯೆಸ್ಟು ಈ ದೇಶದ ಗಡಿ ಕಾಯೋದಕ್ಕೆ ಸೈನಿಕರನ್ನು ಕಳಿಸಿರುವಂಥ ಊರು ಅಂದರೆ ಅದು ನೂಲಮ. ನೂಲದೊಳಗೆ ಈಗಾಗಲೇ ಸುಮಾರು 300-350 ಜನ ಈ ಗಡಿಯನ್ನು ಕಾಯುವಂಥ ನಮ್ಮ ದೇಶದ ಸೈನಿಕರಿದ್ದಾರೆ. ಈ ನೂಲ್ ಗ್ರಾಮದಿಂದನೇ ಹೌದು ಕಳಿಸಿದ್ದಾರೆ. ಓಕೆ. ಅದಕ್ಕೆ ಈ ಭಾಗದ ಇಡೀ ಗಡಿಂಗ್ಲಾಜ್, ಆಜ್ರಾ, ಚಂದಗಢ, ಗಾರಗುಟ್ಟಿ, ಕಾಗಲ್, ಹುಕ್ಕೇರಿ ಈ ಎಲ್ಲ ಈ ಜನರನ್ನು ಗಡಿ ಭಾಗದಲ್ಲಿರುವಂತಹ ಮಠ, 2 ರಾಜ್ಯಗಳನ್ನು ಒಳಗೊಂಡಿರುವಂತಹ ಮಠ. ಈ ಮಠಕ್ಕೆ ಎಲ್ಲ ಬರುವಂಥ ಭಕ್ತರು ಭಾಳಷ್ಟು ಜನ ಮಕ್ಕಳು ಬಂದಾಗ ನಮ್ಮ ಹತ್ರ ಹೇಳ್ತಿದ್ರು, ಅಜ್ಜಾರ ಈ ದೇಶದ ಸೇವೆಯನ್ನು ಮಾಡ್ಬೇಕಂತ ತಿಳ್ಕೊಂಡು ಬಹಳಷ್ಟು ನನಗೆ ಹೆಮ್ಮೆ ಇದೆ, ಈ ದೇಶದ ಸೈನ್ಯ ಒಳಗೆ ಸೇರಬೇಕು ಅನ್ನೋದು ಬಹಳಷ್ಟು ಇಚ್ಛೆ ಇದೆ. ಆದರೆ ನಾವು ಪುನಃ ಮುಂಬೈ ಅಂತಲ್ಲಿ ಹೋಗಿ ಅದರದ ಅಂದರೆ ಟ್ರೈನಿಂಗನ್ನು ತಗೋಬೇಕಂದ್ರೆ ಸುಮಾರು 30-40 ಸಾವಿರ ರೂಪಾಯಿನೋ ವೆಚ್ಚ ಬರ್ತದೆ. ಆದರೆ ನೆನಪಿರಲಿ, ಗಡಿ ಭಾಗವನ್ನು ಕಾಯುವರು ಶ್ರೀಮಂತರ ಮಕ್ಕಳು ಅಲ್ಲ ಅಂತ ತಿಳ್ಕೊಂಡು ನಾನೇನು ಹೇಳಂಗಿಲ್ಲ. ಆದರೆ ನಾನು ಅಂಥವ್ರು ನೋಡಿರಲೇ ಇರೋದ್ರಿಂದ ಭಾಳಷ್ಟು ನಮ್ಮ ಕೃಷಿ ಪ್ರಧಾನವಾಗಿರುವಂಥ ನಮ್ಮ ಭಾಗ, ಕೃಷಿ ಕಾಯಕ ಮಾಡುವಂಥ ಮಕ್ಕಳೇ ಬಹಳಷ್ಟು ಜನ ಗಡಿಯನ್ನು ಕಾಯಕ್ಕೆ ಹೋಗುವುದರಿಂದ ಅಂಥ ಮಕ್ಕಳಿಗೂ ಕೂಡ ಶ್ರೀಮಠದಿಂದ ಒಂದು ಸೈನಿಕ ತರಬೇತಿ ಕೇಂದ್ರವನ್ನು ನಾವು ತೆಗೆದು ಈ ಒಂದು ದೇಶ ಕಾಯುವಂಥ ಯೋಧರಿಗೆ ಅನುಕೂಲ ಅಂದರೆ 3 ಸೇನಾದಳಕ್ಕೆ ಸೇರುವಂಥ ಎಲ್ಲ ಮಕ್ಕಳಿಗೂ ಆ ವ್ಯವಸ್ಥೆ ಮಾಡಬೇಕಂತ ತಿಳ್ಕೊಂಡು ಒಂದು ಸಂಕಲ್ಪ ಮಾಡಿದ್ವಿ. ಅದರ ನಂತರ ಅಷ್ಟೇ ಅಲ್ಲ, ಇವತ್ತು 100 ಜನ ಏನಾದರೂ ಈ ದೇಶದ ಉನ್ನತ ಹುದ್ದೆ ಅಂತಂದರೆ ಅದು IAS ಪೋಸ್ಟ್, IPS, ಅದನ್ನು ಅಲಂಕಾರಗೊಳಿಸೋರು ಯಾರು ಅಂತ ಕೇಳಿದ್ರೆ ಉತ್ತರ ಭಾರತದ ಜನ ಭಾಳಷ್ಟು ಜನ ನಮ್ಗೆ ಕಂಡು ಬರ್ತಾರೆ. ಅಂದರೆ ಇಡೀ ಭಾರತ ಅಂದರೆ ನಮಗೆಲ್ಲ ಒಂದೇ ಸಮಾನ. ಆದರೆ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಜನ ಕಮ್ಮಿ ಕಾಣಿಸ್ತಂತ. ನಾನು ಏನು ಸಂಚಾರ ಮಾಡಿದಾಗ ಒಂದು 70% ಜನ ಈ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಆ ಕಡೆ ಜನ ಆಗ್ತಾರೆ. ನಮ್ಮ ಭಾಗದ ಜನ ಯಾಕೆ ಹೋಗ್ತಾ ಇಲ್ಲ ಅಂತ ವಿಚಾರ ಮಾಡಿದಾಗ ಅವರಿಗೆ ಉತ್ತಮವಾಗಿರುವಂತಹ ಟ್ರೈನಿಂಗ್, ಕೋಚಿಂಗನ್ನು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದನ್ನು ವಿಚಾರ ಮಾಡಿಕೊಂಡು IAS, IRS, IPS ಕೋಚಿಂಗ್ ಸೆಂಟ್ರವನ್ನು ಶ್ರೀಮಠದಿಂದ ತೆಗಿಬೇಕಂತ ತಿಳ್ಕೊಂಡು ಒಂದು ವಿಜಯ ಸಂಕಲ್ಪವನ್ನು ಶ್ರೀಮಠ ಮಾಡಿದೆ. ಆ ನಿಟ್ಟಿನೊಳಗೆ ಇವತ್ತು ಭಕ್ತರ ಇದನ್ನೆಲ್ಲ ಹಾಗಂತ ತಿಳ್ಕೊಂಡು ಶ್ರೀಮಠ ಬಹಳ ದೊಡ್ಡ ಶ್ರೀಮಂತ ಮಠ ಅಂತಲ್ಲ, ಏನು ಭಕ್ತರು ಭಕ್ತಿಯಿಂದ ಕಾಣಿಕೆಯನ್ನು ಜೋಳಿಗೆಗೆ ಹಾಕ್ತಾರಲ್ಲ, ಆ ಜೋಳಿಗೆಗೆ ಬಂದಿರುವಂಥ ಕಾಣಿಕೆಯನ್ನು ಇವತ್ತು ಎಲ್ಲ ಸಂಕಲ್ಪವನ್ನು ಮಾಡಬೇಕಂತ ತಿಳ್ಕೊಂಡು, ಇದಷ್ಟೇ ಅಲ್ಲ ಭಕ್ತರ ಆರೋಗ್ಯದ ಸಲುವಾಗಿ ಭಕ್ತರೆಲ್ಲರೂ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಅಧ್ಯಾತ್ಮದ ಕಡೆ ಒಲವು ತುಂಬ ಕಮ್ಮಿ ಆಗ್ತದೆ. ಅದಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಮಠದ ವತಿಯಿಂದ ಪ್ರವಚನ ಕಾರ್ಯಕ್ರಮ ಮಾಡಬೇಕು, ಧರ್ಮವನ್ನು ಉಳಿಸಬೇಕು, ಧರ್ಮವನ್ನು ಬೆಳೆಸಬೇಕಂತ ತಿಳ್ಕೊಂಡು ಈ ನಿಟ್ಟಿನೊಳಗೆ ಬಹಳಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ನಿಟ್ಟಿನೊಳಗೆ ಬಹಳಷ್ಟು ಜನ ಭಕ್ತರು IT ಕಂಪ್ನಿಯಲ್ಲಿರ್ಬೋದು. ಇವತ್ತು ನಾವು ಬೆಳಗಿನ ಜಾವ ಕೂತ್ಕೊಂಡಾಗ ಒಬ್ಬ ಅತ್ಯಂತ ರಾಮಯ್ಯ ಅಪ್ಪಯ್ಯ ಅಂತ ತಿಳ್ಕೊಂಡು ಅವರು ಬಂದು ದಿನ ಕೆಲಸ ಮಾಡುವಂಥ ವ್ಯಕ್ತಿ, ನೀವಿಷ್ಟು ದೊಡ್ಡ ಕೆಲಸ ಮಾಡಾಕತ್ತೀರಿ ಅಜ್ಜಾರ ಅಂತ ತಿಳ್ಕೊಂಡು ನಿನ್ನೆ ದಿನ ಬಹಳಷ್ಟು ನಮಗೊಂಥರ ಭಕ್ತರಲ್ಲಿ ಇನ್ನೂ ಎಂಥ ಭಕ್ತಿ ಇದೆ, ಎಷ್ಟು ಅವರು ಗುರುಗಳು ಮಾಡುವಂಥ ಕೆಲಸದ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಕೇಳಿದ್ರೆ, ನಿನ್ನೆ ದಿನ ಕೂಲಿ ಕೆಲಸ ಮಾಡುವಂಥ ಜನರು ಕೂಡ ಅಜ್ಜಾರ ನೀವಿಷ್ಟು ದೊಡ್ಡ ಕೆಲಸ ಮಾಡಾಕತ್ತೀರಿ, ನಮ್ಮದು ಕೂಡ ಒಂದಿಷ್ಟು ನಿಮ್ಮ ಸೇವೆ ಒಳಗೆ ನಮ್ಮದು ಸೇವೆ ಇರಲಿ ಅಂತ ತಿಳ್ಕೊಂಡು ಬಹಳಷ್ಟು ಜನ ಭಕ್ತಾದಿಗಳು ಕಾಣಿಕೆಯನ್ನು ದಾನದ ರೂಪದೊಳಗೆ ಮಠಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 15-20 ಕೋಟಿ ರೂಪಾಯಿ ವೆಚ್ಚದೊಳಗೆ ಈ ಎಲ್ಲ ಸೇವೆ ಸಮಾಜದ ಸಲುವಾಗಿ ಮಾಡಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದಾರೆ. ಆದರೆ ತಮ್ಮ ಮುಖಾಂತರ ಭಕ್ತರಿಗೆ ಎಲ್ಲರಿಗೂ ತಿಳಿಸೋದೇನೆಂದರೆ, ಈಗಾಗಲೇ ಕಾರ್ಯಕ್ರಮವನ್ನು ಈಗಾಗಲೇ ಹಂತ ಹಂತವಾಗಿ ಪ್ರಾರಂಭವಾಗಿದೆ. ಅದಕ್ಕೆ ಹೆಚ್ಚಿನ ಜನಸಂಖ್ಯೆ ಈ ಒಂದು ಧರ್ಮ ಕಾರ್ಯಕ್ರಮ, ಈ ಧರ್ಮ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡಿಕೊಂಡು ತನು ಮನ ಧನದಿಂದ ಈ ಎಲ್ಲ ಮುಂದಿನ ಯುವ ಪೀಳಿಗೆಗಾಗಿ ಮಾಡುವಂಥ ಸೇವೆ, ಧರ್ಮ ಉಳಿಬೇಕು, ರಾಷ್ಟ್ರ ಉಳಿಬೇಕು ಅಂತಂದರೆ ನಾವೊಂದಿಷ್ಟು ಈ ಧರ್ಮಕ್ಕೆ ಸೇವೆಯನ್ನು ಮಾಡೋಣ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಖಂಡಿತ.
ಬಹಳ ವಿಸ್ತಾರವಾಗಿ ಹಾಗೂ ಈ ಮಠದ ಪರಂಪರೆ ಹಾಗೂ ಚಂದ್ರಶೇಖರ ಶಿವಾಚಾರ್ಯ ಮಾಡಿರುವಂತಹ ಎಲ್ಲ ಕಾರ್ಯದ ಬಗ್ಗೆ ಹಾಗೂ ಪ್ರಸ್ತುತ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧೀಶರು ಆದ ನಂತರ ಅವರು ಹಮ್ಮಿಕೊಂಡಿರುವಂತಹ ಸಮಾಜೋನ್ಮುಖಿ ಕೆಲಸಗಳು ಬಹಳ ಅದ್ಭುತವಾದಂತಹ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಸಹಿತ ನಾವು ಹಲವಾರು ಥರ ಖರ್ಚುಗಳನ್ನ ಮಾಡ್ತೀವಿ. ಅದೇ ರೀತಿ ಇಂಥ ಕಾರ್ಯಕ್ಕೆ, ಇಂಥ ಧರ್ಮ ಕಾರ್ಯಕ್ಕೆ ಮತ್ತು ಸಮಾಜ ಕಾರ್ಯಕ್ಕೆ ತಮಗೆ ಕೈಲಾದಷ್ಟು ಎಲ್ಲರೂ ಸಹಿತ ಸಹಾಯ ಹಸ್ತವನ್ನು ಚಾಚಿ ಈ ಮಠಕ್ಕೆ ದಾನದ ರೂಪದಲ್ಲಿ ಎಲ್ಲರೂ ಸಹಿತ ಸಹಾಯವನ್ನು ಮಾಡಿ ಈ ಮಠದ ಪರಂಪರೆಯನ್ನು ಬೆಳೆಸುವಂತಹ ಪ್ರಯತ್ನವನ್ನು ಎಲ್ಲ ವೀಕ್ಷಕರು ಮಾಡಲಿ. ಇದೇ ರೀತಿ ಈ ಮಠ ಹಲವಾರು ಶಿಷ್ಯ ಬಳಗಕ್ಕೆ ಭಕ್ತರಿಗೆ ಉತ್ತರೋತ್ತರವಾಗಿ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವ್ರ ಜೀವನವನ್ನು ಆಧ್ಯಾತ್ಮದಿಂದ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಬೆಳವಣಿಗೆ ಮಾಡಲಿ ಅಂತ ಈ ವಿಡಿಯೋ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಬರುವಂತಹ ಕೊಲ್ಲಾಪುರ ಗಡಿಂಗ್ಲಜ್ ಭಾಗಕ್ಕೆ ನೀವು ಏನಾದರೂ ಬಂದ್ರಂದರೆ ಖಂಡಿತವಾಗಿ ನೂಲ್ ಗ್ರಾಮಕ್ಕೆ ಬಂದು ನೀವು ನಡೆಯುವಂತೊಳಗೆ ಇನ್ನೂ ಒಂದು ಮಾತನ್ನು ತಮಗೆ ತಿಳಿಸೋದೇನೆಂದರೆ, ಎಲ್ಲ ದೇವಸ್ಥಾನಗಳೊಳಗ ನವಗ್ರಹ ದೇವತೆಗಳನ್ನ ಇರ್ತವೆ. ನೀವು ಮೊದಲಿಗೆ ನೋಡಿರ್ಬೋದು, ನಮ್ಮ ಮಠದ ಪ್ರಾರಂಭದಲ್ಲೇ ನವಗ್ರಹ ಮೂರ್ತಿಗಳ ಜೊತೆಗೆ ಮಹಾಮೃತ್ಯುಂಜಯ ಮೂರ್ತಿ ಅಂದರೆ ನವಗ್ರಹಗಳಿಗೆ ಅಧಿಪತಿನಾಗಿರುವಂಥ ಮಹಾಮೃತ್ಯುಂಜಯ ಶ್ರೀಮಠದ ಶಕ್ತಿ ಎಂಥದ್ದು ಅಂತ ಕೇಳಿದರೆ, ಇವತ್ತು ICU ಒಳಗೆ ಅಡ್ಮಿಟ್ ಆಗಿರುವಂಥ ಅನೇಕ ಜನರು, ನಮಗೆ ಬಹಳಷ್ಟು ಜನ ಇನ್ನೇನು ನಿನ್ನೆ ಮೊನ್ನೆದ ಆದಂಥ ಘಟನೆ, ಒಬ್ಬರು ಸುರೇಶ್ ಪುಟಾಣಿಯವರ ಸೊಸೆ ಸುಮಾರು 1 ತಿಂಗಳದೊಳಗೆ ICU ಒಳಗೆ ಅಡ್ಮಿಟ್ ಆಗಿದ್ರು. ಡಾಕ್ಟ್ರನ್ನ ಏನು ಹೇಳೋಕ್ಕಾಗಲ್ಲ ಅಂತಾರೆ. ಇಂಥ ಅನೇಕ ಜನ ಇವತ್ತೇನಾಗಿರಂದ್ರೆ, ಆ ತಾಯಿ ಇವತ್ತು ಎದ್ದು ಓಡಾಡ್ತಾ ಇದ್ದಾಳೆ. ಅಂದರೆ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಹೀಗೆ ಸಾವಿರಾರು ಜನ ಡಾಕ್ಟ್ರನ್ನ ಗ್ಯಾರಂಟಿ ಇಲ್ಲ ಅಂದರೂ ಕೂಡ ಅದು ದೈವಿ ಶಕ್ತಿ, ಶ್ರೀಮಠದ ಸುರಗೀಶ್ವರನ ಕೃಪಾ ಹಾಗೂ ಚಂದ್ರಶೇಖರ ಗುರುಗಳ ಆಶೀರ್ವಾದ ಎಷ್ಟು ದೊಡ್ಡದಂತ ಕೇಳಿದ್ರೆ, ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಸಾವಿರಾರು ಜನ ಇವತ್ತು ವೈವಾಹಿಕ ಜೀವನದೊಳಗೆ ಅತ್ಯಂತ ಅಡಚಣೆ ಇರೋರಾಗಿರ್ಬೋದು, ಅನೇಕ ದೋಷಗಳನ್ನು ಹೊತ್ಕೊಂಡು ಬಂದಿರುವಂಥ ಅನೇಕ ಭಕ್ತರಿಗೂ ಕೂಡ ಇಲ್ಲಿ ಪರಿಹಾರ ಮಾಡುವಂಥ ವ್ಯವಸ್ಥೆ. ಅಂದರೆ ಗುರುಗಳ ಆಶೀರ್ವಾದನೆ ಹೊರತು ಬೇರೆ ಇನ್ಯಾವುದೂ ಅಲ್ಲ. ಬಹುತೇಕ ಈಗಿನ ಕಾಲಮಾನದೊಳಗೆ ಜಾಗತಿಕ ಸಮಸ್ಯೆ ಅಂದರೆ ಮದುವೆ. ಈ ಮದುವೆನ ಬಹಳಷ್ಟು ಜನ ಇಲ್ಲಿ ಬಂದು ಕಂಕಣವನ್ನು ಕಟ್ಟಿಕೊಂಡು ತಮ್ಮ ವಿವಾಹ ಜೀವನಕ್ಕೆ ಕಾಲಿಟ್ಟವರು ಸಾವಿರಾರು ಜನ. ಅದರ ಜೊತೆಗೆ ಇವತ್ತಿನ ದಿನಮಾನಗಳದೊಳಗೆ ಮಕ್ಕಳ ಕೊರತೆ ಭಾಳ ಇದೆ. ಅವರು ಇಲ್ಲಿ ಬಂದು ಅಭಿಷೇಕವನ್ನು ಮಾಡಿಕೊಂಡು ಗುರುಗಳ ಗದ್ದಿಗೆಗೆ ನಮಸ್ಕಾರ ಮಾಡಿ 5 ಅಮಾವಾಸ್ಯೆಗೆ ಬಂದವರು ಬಹಳಷ್ಟು ಜನ. ನಮಗೆ ಎಷ್ಟೆಷ್ಟೋ ಜನರಿಗೆ 10 ವರ್ಷ 15 ವರ್ಷ ಮಕ್ಕಳಾಗದೇ ಇರೋರು ಕೂಡ ಇಲ್ಲಿಗೆ ಬಂದು ಇವತ್ತು ಮಕ್ಕಳನ್ನು ಪಡ್ಕೊಂಡಿರೋದು ಅನೇಕ ಉದಾಹರಣೆ ಶ್ರೀಮಠದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಮತ್ತೊಂದು ಕೇಳ್ಬಿಟ್ಟು ಪ್ರತಿ ಅಮಾವಾಸ್ಯೆಗೆ ವಿಶ್ವಶಾಂತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ತಾವು ಮಹಾಮೃತ್ಯುಂಜಯ ಹೋಮವನ್ನು, ರುದ್ರ ಹೋಮವನ್ನು ಮಾಡ್ತಾ ಬಂದಿದ್ದೀರಿ ಅಂತ, ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಈಗಲೇ ಸುಮಾರು ಗುರುಗಳು ಮೊದಲಿಂದನೂ ನಡ್ಸ್ಕೊಂಡು ಬಂದಿದ್ರು. ಅವರ ಆಶೀರ್ವಾದದಿಂದ ಮತ್ತೆ ನಮ್ಮ ಎಲ್ಲ ಪಂಡಿತರ ಒಂದು ಈ ಲೋಕ ಕಲ್ಯಾಣಾರ್ಥವಾಗಿ, ವಿಶ್ವಶಾಂತಿಗಾಗಿ, ಮನುಕುಲದ ಉದ್ಧಾರಕ್ಕಾಗಿ ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ಸಾವಿರಾರು ಜನ ಭಕ್ತರು ಬೆಳಗಿನ ಜಾವ 6 ಗಂಟೆಗೆ ಬಂದು ತಮ್ಮ ಪೂಜೆಯನ್ನು ಮಾಡಿ ಭಕ್ತಿಯನ್ನು ಸಮರ್ಪಣೆ ಮಾಡಿ ಭಗವಂತನ ಅನುಗ್ರಹ, ಗುರುಗಳ ಕೃಪವನ್ನು ಪಡ್ಕೊಳ್ಳೋದಕ್ಕಾಗಿ ಯಾವಾಗ ಅಮಾವಾಸ್ಯೆ ಬರ್ತದಂತ ತಿಳ್ಕೊಂಡು ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಓಕೆ, ಬಹಳ ತುಂಬ ಅದ್ಭುತವಾದಂತಹ ವಿಶೇಷವಾದಂತಹ ಮಾಹಿತಿಗಳನ್ನ ನಮಗೆ ಎಲ್ಲ ವೀಕ್ಷಕರಿಗೆ ನೀವು ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಮಗೆ ಅರ್ಪಿಸ್ತಾ ಇದ್ದೀವಿ ಗುರುಗಳೇ. ಇದೇ ರೀತಿ ಈ ಮಠದ ಹಲವಾರು ಕಾರ್ಯದಲ್ಲಿ ಈ ಮಠ ತಮ್ಮನ್ನು ತಾವು ತೊಡಸ್ಕೊಂಡಿದೆ. ಅದಕ್ಕೋಸ್ಕರ ಎಲ್ಲ ಭಕ್ತರು ಸಹಿತ ಕೊಲ್ಲಾಪುರ ಭಾಗಕ್ಕೆ ಬಂದಾಗ ಗಡಿಂಗ್ಲಜ್ ತಾಲೂಕಿನ ನೂಲ್ ಗ್ರಾಮಕ್ಕೆ ಬಂದು ಈ ಸುರಗೀಶ್ವರ ಗದ್ದಿಗೆ ದರ್ಶನವನ್ನು ಮಾಡಿಕೊಂಡು ಪರಮಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಈ ಮಠದಲ್ಲಿ ಹಮ್ಮಿಕೊಂಡಿರುವಂತಹ ಎಲ್ಲ ಸಂಕಲ್ಪ ಸಲುವಾಗಿ ತಮ್ಗೆ ಆದಷ್ಟು ದಾನವನ್ನು, ಧರ್ಮವನ್ನು, ಸೇವೆಯನ್ನು ಮಾಡಿ ಗುರುಗಳ ಆಶೀರ್ವಾದಕ್ಕೆ, ಸುರಗೀಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹಾಕ್ತೀವಿ. ಎಲ್ಲರಿಗೆ ಶುಭವಾಗಲಿ. ಶುಭಮಸ್ತು.